ಲಕ್ಷ್ಮೀ ಕಲ್ಯಾಣ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಐ ರಿಕ್ವೆಸ್ಟ್ ಅನೀಶ್ ಹಾಗೆ ಅವಂತಿಕಾ ಅವರು ಟು ಪ್ಲೀಸ್ ಹಾನರ್ ನಮ್ಮ ಲಕ್ಷ್ಮೀ ಕಲ್ಯಾಣ್ ಅವರು. ಹಾಗೆ ಇವ್ರ ಹತ್ರನೂ ಒಂದು ಒಳ್ಳೆ ಟಿಪ್ ಕೇಳೋಣ. ಏನು ಮ್ಯಾಮ್? ಒಂದು ಟಿಪ್ಪು. ನಮ್ಮಲ್ಲಿ ಇರೋ ಟ್ಯಾಲೆಂಟ್ ನ ಒಳಗಡೆನೆ ಇಟ್ಕೋಬಾರ್ದು, ಆಚೆ ತರಬೇಕು. ಅದು ಹೆಂಗೆ ಅಂದ್ರೆ ಅನೀಶ್ ಅವರ ಕ್ರಿಯೇಷನ್ಸ್ ಮೂಲಕ ನಮ್ಗೆಲ್ಲ ಹೊರಗಡೆ ಬರ್ತಾ ಇದೆ. ಯಾರ್ಯಾರು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಬ್ಯೂಟಿಯಲ್ ಆಗಿರ್ಬೋದು, ಸಣ್ಣ ಮಕ್ಕಳಿಗೆ ಬರೀ ಓದು 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 ಅಂತ ಮನೆಯಲ್ಲಿ ತುಂಬಾ ತಲೆ ತಿಂತೀವಿ ಪೇರೆಂಟ್ಸ್. ಬಟ್ ಬೇರೆ ಬೇರೆ ಪ್ರೊಫೆಷನಲ್ ಅಲ್ಲೂ ಸೇರಿಸ್ಬೇಕು ಮಕ್ಕಳನ್ನ. ಯಾವುದೋ ಒಂದು ಇದರಲ್ಲಿ ಐಡೆಂಟಿಫೈ ಮಾಡಬೇಕು. ಬರೀ ಓದು ಓದು ಓದೋದೇ ಎಲ್ಲರಿಗೂ ತಲೆಗೆ ಹತ್ತಲ್ಲ. ಯಾವುದೋ ಬೇರೆ ಪ್ರೊಫೆಷನಲ್ ಒಂದ್ 2-3 ಪ್ರೊಫೆಷನಲ್ ಮಾಡಿದ್ರೆ ಮಕ್ಕಳನ್ನ ಒಂದು ಐಡೆಂಟಿಫೈ ಆಗ್ತಾರೆ. ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓದೇ ಎಲ್ಲ ಅಲ್ಲ, ಬೇರೆನು. ಎಷ್ಟೋ ಜನ ಮೇಕಪ್ ಆರ್ಟಿಸ್ಟ್ಗಳು ಜಾಸ್ತಿ ಓದಿರಲ್ಲ, ಇನ್ನು ಎಷ್ಟೋ ಜನ ತುಂಬಾ ಓದಿದ್ರು ಮತ್ತೆ ಈ ಫೀಲ್ಡ್ಗೆ ಬರ್ತಾರೆ. ಯಾಕೆ? ಮನಿ ಅರ್ನ್ ಮಾಡಕ್ಕೆ. ಮತ್ತೆ ಓದದೇ ಇರೋರಿಗೆ ಇದು ಒಂದು ಅವಕಾಶ ಮೇಕಪ್ ಆರ್ಟಿಸ್ಟ್ ಆಗೋದು. ಸೊ ಅದಕ್ಕೆ ನಮ್ಮಲ್ಲಿ ಏನೇ ಟ್ಯಾಲೆಂಟ್ ಇದ್ರು ಒಳಗಡೆ ಇಟ್ಕೋಬಾರ್ದು. ಅದನ್ನ ಮನೆಯಲ್ಲಿ ಹೇಳ್ಬೇಕು. ಮತ್ತೆ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋ ಹಾಗೆ ರಿಕ್ವೆಸ್ಟ್ ಮಾಡ್ಬೇಕು. ಅದು ಮಾಡ್ಕೊಂಡ್ಮೇಲೆ ಒಳ್ಳೆ ವೇನಲ್ಲಿ ತಗೊಂಡ್ ಬರ್ಬೇಕು. ತಗೊಂಡ್ ಬಂದು ನಾಳೆ ಈ ತರ ನಾವು ಮುಂದೆ ನಿಂತ್ಕೊಂಡು ಶಬಾಷ್ ಅಂತ ಅನ್ಸ್ಕೋಬೇಕು. ಆ ತರ ಮಾಡ್ಕೋಬೇಕು. ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾವತ್ತೂ ಅಷ್ಟೇ ನಂಬಿಕೆನ ಉಳಿಸ್ಕೋಬೇಕು. ಅದು ಮನೆಯಿಂದಾನೇ ಸ್ಟಾರ್ಟ್ ಆಗೋದು. ಸೊ ಇದು ನನ್ನ ಟಿಪ್ಸ್. ಥ್ಯಾಂಕ್ ಯು. ವೆರಿ ವೆಲ್ ಸೆಡ್. ಆಕ್ಚುಲಿ ನೀವು ನಿಮ್ಮನ್ನ ಹೇಗೆ ಮುಂದೆ ನೋಡ್ಕೋಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು ಅನ್ನೋದು ಇದರ ಸಾರಾಂಶ. ಯಾಕೆಂದ್ರೆ ನಮ್ಗೆಲ್ಲರಿಗೂ 10 ಕನಸುಗಳಿರುತ್ತೆ. ನಾನು ಅದಾಗ್ಬೇಕು, ನಾನು ಇದಾಗ್ಬೇಕು ಅಂತ. ಕೆಲವೆಲ್ಲ ನಮ್ಮಿಂದ ನಾವು ಸಾಕಾರ ಮಾಡ್ಕೊಳಕ್ ಆಗೇ ಇರೋದಿಲ್ಲ, ಹೌದಲ್ವಾ? ಇವಾಗ ನಮ್ ತಂದೆ ಅಥವಾ ನಮ್ ತಾಯಿ ಅವ್ರು ಏನೋ ಆಗ್ಬೇಕು ಅನ್ಕೊಂಡಿರ್ತಾರೆ, ಬಟ್ ಅದು ಕಾರಣಾಂತರಗಳಿಂದ ಆಗಿರೋದಿಲ್ಲ. ಅದನ್ನ ನಾವು ನಮ್ಮ ಮಕ್ಕಳಲ್ಲಿ ನೋಡ್ಬೇಕು ಅಂತ ಅನ್ಕೋತೀವಿ. ಅದನ್ನ ನೀವು ಫಸ್ಟ್ ಪೋಷಕರಾಗಿ ಅಥವಾ ಪೋಷಣೆ ಮಾಡ್ತಾ ಇರೋರಾಗಿ ನೀವು ಅದನ್ನ ದಯವಿಟ್ಟು ಫಸ್ಟ್ ರೂಢಿಸ್ಕೊಳ್ಳಿ. ಮಕ್ಕಳು ಯಾರಾದ್ರೂ ನಾನು ಇದನ್ನ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು ಅವ್ರಿಗೆ ಫ್ರೀಡಮ್ ಕೊಡಿ. ಹಾಗೇನೆ ಮೇಕ್ ಶ್ಯೂರ್ ನೀವು ಅದನ್ನ ರಿಸೀವ್ ಮಾಡ್ಕೊಳ್ತಾ ಇರೋ ಮಕ್ಕಳಾದ್ರೆ ದಯವಿಟ್ಟು ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಮ್ಯಾಮ್ ಹೇಳಿದ್ರು ಸಿಂಪಲ್ ಆಗಿ. ಈಗ ದಯವಿಟ್ಟು ಅವಂತಿಕಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಅನೀಶ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಹಾನರಿಂಗ್ ನಡ್ಸ್ಕೊಡೋದಕ್ಕೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಲಕ್ಷ್ಮೀ ಕಲ್ಯಾಣ್ ಅವ್ರಿಗೆ ಪ್ಲೀಸ್. ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮಗಾಗಿ ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ಯಾರು ಎಷ್ಟು ಚೆನ್ನಾಗಿ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅದ್ರ ಮೇಲೆ ಕೂಡ ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಅನ್ನೋದನ್ನ ಅವರು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ಬೋದು. ಜೋರಾದ ಚಪ್ಪಾಳೆ ಪ್ಲೀಸ್.